ಹಾಯ್ ನಮಸ್ತೆ, ನಾನು ನಿಮ್ಮ ಚೈತನ್ಯ. ಮತ್ತೊಂದು ಮಿನಿ ಬ್ಲಾಗ್ ಜೊತೆ ನಿಮ್ಮನ್ನ ಕನೆಕ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಮಿನಿ ಬ್ಲಾಗ್ ವಿಶೇಷ ಏನು ಅಂದರೆ, ನಾವೀಗ ತೋರಿಸ್ತಾ ಇರೋ ದಂಪತಿಗಳ ವಿವಾಹದ ವಾರ್ಷಿಕೋತ್ಸವ. ಯಾವ ವಾರ್ಷಿಕೋತ್ಸವ ಅಂತ ಥಿಂಕ್ ಮಾಡ್ತಾ ಇದ್ದೀರಾ? 25ನೇ ವಾರ್ಷಿಕೋತ್ಸವ, ವೆಡ್ಡಿಂಗ್ ಆ್ಯನಿವರ್ಸರಿ, ಸಿಲ್ವರ್ ಜೂಬ್ಲಿ ಇವತ್ತು. ಸೊ ಅವರು ಸಿಂಪಲ್ಲಾಗಿ ನಮಗೆ ಟ್ರೀಟ್ ಕೊಡಿಸ್ತಾ ಇದ್ದಾರೆ. ಅದರಿಂದ ನಾನು ಈ ಬ್ಲಾಗ್ನ ಅವ್ರಿಗೋಸ್ಕರ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಮೊದಲಿಗೆ ದೇವ್ರ ದರ್ಶನ ಮುಗಿಸ್ಕೊಂಡು ಈಗ ಟ್ರೀಟ್ಗೆ ಬಂದಿದ್ದೀರಿ. ನಾವೆಲ್ಲಿ ಬಂದಿದ್ದೀರಿ ಅಂತ ನಿಮಗೂ ಗೊತ್ತಾಯಿತು ಅಂದ್ಕೊಳ್ತಾ ಇದ್ದೀನಿ. ಹೌದು, ನಾವು ಯಾವಾಗೂ ಟ್ರೀಟ್ಗೆ ಇಲ್ಲೇ ಹೋಗ್ತೀರಿ. ಯಾಕಂದರೆ ಇದೊಂಥರ ನಮಗೆ ಅಡ್ಜಸ್ಟ್ ಆಗಿಬಿಟ್ಟಿದೆ, ಕಂಫರ್ಟಬಲ್ ಝೋನ್ ಅಂತ. ಅಷ್ಟೇ ಅಲ್ಲ, ಟೇಸ್ಟ್ ಸಹ ತುಂಬ ಚೆನ್ನಾಗಿರುತ್ತೆ. ನಾವು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತೀರಿ ಫ್ಯಾಮ್ಲಿ ಜೊತೆ ಅಂತ. ಸದ್ಯಕ್ಕೆ ಮೆನು ಕಾರ್ಡ್ ಇಟ್ಕೊಂಡು ನೋಡ್ತಾ ಇರೋರು ನೋಡ್ತಿದ್ದಾರೆ. ನಮ್ಮ ತರುಣ್ ಅಂತೂ ಕ್ಯಾಮ್ರಾ ಇಟ್ಕೊಂಡು ಪೋಸ್ ಕೊಡ್ತಾ ಇದ್ದಾನೆ. ನಮ್ಮ ಹಸ್ಬೆಂಡು ಅಭಿ ಅಂತೂ ಮೆನು ಕಾರ್ಡ್ನಲ್ಲಿ ಬ್ಯುಸಿಯಾಗಿದ್ದಾರೆ. ಜೊತೆಗೆ ನನ್ನ ಮುದ್ದು ಮಗಳನ್ನು ನೋಡ್ಕೊಳ್ಳೋ ಜವಾಬ್ದಾರಿ ಇವತ್ತು ನಮ್ಮ ಹಸ್ಬೆಂಡ್ದಾಗಿದೆ. ಲಕಿತ್ ಅಂತೂ ಆಲ್ರೌಂಡರ್, ಎಲ್ಲರೂ ನೋಡಿಕೊಂಡ್ರು ಅವನ್ನ ಸಾಲದು. ಹಾಗೆ ನಾನು ಈ ಕಡೆ ಸ್ಟಾರ್ಟರ್ಸ್ನ ಸ್ಟಾರ್ಟ್ ಮಾಡಿಕೊಂಡು ವಿಡಿಯೋನೂ ಸಹ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿನ ಸ್ಟಾರ್ಟರ್ಸಲ್ಲಿ ನಮ್ಮ ಫೇವ್ರೇಟ್ ಅಂತೂ ಕೊರಿಯನ್ನು ಸೂಪರಾಗಿರುತ್ತೆ. ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲೂ ಹೇಳಿದ್ದೆ. ಈಗ ನೆಕ್ಸ್ಟ್ ಮೈನ್ ಡಿಶ್ಗೆ ಬಂದರೆ ಹಾಫಮ್ ಬಿರಿಯಾನಿ. ಈ ಬಿರಿಯಾನಿಗೋಸ್ಕರನೇ ಇಲ್ಲಿ ಬರ್ತೀರಾ ಅಂತ ಒಂದೊಂದ್ಸಲಿ ಅನಿಸುತ್ತೆ. ಇದು ಬಂದು ನಮ್ಮ ಹಬಿ ಫೇವ್ರೆಟ್, ಸೊ ನಾವು ಅದನ್ನೇ ತಗೋಬೇಕಾಗತ್ತೆ. ಹಾಗೆ ಡಿನ್ನರ್ ಎಲ್ಲ ಮುಗಿಸ್ಕೊಂಡು ಈಗ ಹೊರಗಡೆ ಹೋಗೋ ಟೈಮ್ ಸಹ ಬಂದಿದೆ. ಫುಡ್ ಅಂತೂ ಸೂಪರಾಗಿತ್ತು, ಎಲ್ಲರ ಹೊಟ್ಟೆ ಫಿಲ್ ಆಗಿದೆ. ಊಟ ಮುಗಿಸ್ಕೊಂಡ್ಮೇಲೆ ಮಕ್ಕಳ ಜೊತೆ ಆಟ ಆಡಿಲ್ಲ ಅಂದರೆ ಹೇಗೆ? ಈ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ರೆ ಟೈಮ್ ಹೋಗೋದೇ ಗೊತ್ತಾಗ್ತಿಲ್ಲ. ಅಷ್ಟೇ ಅಲ್ಲ, ನಾನು ಸ್ವಲ್ಪ ವೀಡಿಯೋಸ್ ಮಾಡ್ಕೊಳ್ತಿದ್ದೆ. ಬಟ್ ಇಲ್ಲಿ ನನ್ನ ವ್ಯಾನಿಟಿ ಬ್ಯಾಗ್ ಬಗ್ಗೆ ತುಂಬಾ ಕಮೆಂಟ್ ಪಾಸ್ ಆಗ್ತಾ ಇದೆ. ಹುಡುಗಿರ ಜೊತೆ ಬಂದರೆ ವ್ಯಾನಿಟಿ ಬ್ಯಾಗ್ ಕತ್ತಗಾಗ್ತಾರೆ, ಬರಬಾರ್ದು ಅಂತ ನಮ್ಮ ತವರುನು ಕಮೆಂಟ್ ಪಾಸ್ ಮಾಡಿದ್ದಾನೆ. ಎನಿವೇ, ಹುಡುಗಿರಿಲ್ಲ ಅಂದರೆ ಲೈಫೇ ಬ್ಯೂಟಿಫುಲ್ ಆಗೋದಿಲ್ಲ. ಅಷ್ಟೇ ಅಲ್ಲ, ಇವರ 25ನೇ ಆ್ಯನಿವರ್ಸರಿ ನೋಡಿ, ನಾವು ಯಾವಾಗ 25ನೇ ಆ್ಯನಿವರ್ಸರಿ ಯಾವ ರೀತಿ ಆಚರಿಸ್ಕೊಳ್ತೀರಿ ಅಂತ ಪ್ಲ್ಯಾನ್ ಮಾಡ್ತಾ ಇದ್ರಿ. ತಮಾಷೆಗೋಸ್ಕರ ತುಂಬಾ ಡಿಸ್ಕಷನ್ ಸಹ ಮಾಡ್ತಿದ್ರಿ. ಹಾಗೆ ನಾನು ಇಲ್ಲಿ ಸ್ವಲ್ಪ ವೀಡಿಯೋಸು, ರೀಲ್ಸ್ ಸಹ ಶೂಟ್ ಮಾಡ್ಕೊಳ್ತಿದ್ದೆ. ಯಾವ ರೀಲ್ಸ್ ಶೂಟ್ ಮಾಡಿದ್ದೀನಿ ಇಲ್ಲಿ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ನೀವು ನೋಡಿದ್ದೀರಾ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಯಾವ ರೀಲ್ ಗೊತ್ತಾಯ್ತಲ್ವಾ? ಹೌದು, ನಮ್ಮ ಹಸ್ಬೆಂಡ್ ನನ್ನ ಮೇಲೆ ಎತ್ತಿ ಕುಳಿಸ್ಕೊಂಡಿದ್ರು. ಈ ರೀಲ್ ನಾನು ಫಸ್ಟೇ ಹೇಳಿದೆ ಈ ರೀತಿ ಶೂಟ್ ಮಾಡ್ಕೋಬೇಕು ಅಂತ. ಸೊ ಅವರು ಪ್ರಾಕ್ಟೀಸ್ ಮಾಡ್ಕೊಂಡಿದ್ರು ಯಾವ ರೀತಿ ಕುಳಿಸ್ಕೋಬೇಕು ಅಂತ. ಮಕ್ಕಳು ಸಹ ತುಂಬಾ ಟೈಮ್ ಇಲ್ಲಿ ಸ್ಪೆಂಡ್ ಮಾಡಿ ಎಂಜಾಯ್ ಮಾಡಿದ್ರು. ಹಾಗೆ ನಾನಿಲ್ಲಿ ವೇರ್ ಮಾಡಿರೋ ಡ್ರೆಸ್ ಸಹ ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡಿರೋದೆ. ಲಿಂಕ್ ಬೇಕಾದರೆ ಕೇಳಿ, ನಾನು ಸೆಂಡ್ ಮಾಡ್ತೀನಿ. ಇದಾಗಿತ್ತು ಇವತ್ತಿನ ದಿನ. ಸಿ ಯು ಸೂನ್ ಇನ್ ಮೈ ನೆಕ್ಸ್ಟ್ ವ್ಲಾಗ್.